ಹಾಯ್ ಫ್ರೆಂಡ್ಸ್, ರಾಧೆ ರಾಧೆ. ಎಲ್ಲರಿಗೂ ನಮಸ್ತೆ. ನಾನೀಗ ತೆಗಿತಾ ಇರುವಂತಹ ಒಂದು ಕಲೆಕ್ಟಿವ್ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್, ಕರೆಂಟ್ ಫೀಲಿಂಗ್ಸ್, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಈಗ ನಿಮ್ಮ ಬಗ್ಗೆ ಆ್ಯಂಡ್ ಈ ರಿಲೇಷನ್ಶಿಪ್ ಬಗ್ಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದರೆ ಎಲ್ಲರೂ ಲೈಕ್ ಮಾಡಿ ವಿಡಿಯೋನ ನೋಡಿ, ಓಕೆ. ಆ್ಯಂಡ್ ನಿಮಗೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಮತ್ತು 3 ಟೈಮ್ಸ್ ಅವ್ರದ್ದು ನೇಮನ್ನು ಹೇಳ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಬಂದು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ನೋಡಿ. ಆ್ಯಂಡ್ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಪ್ಲೀಸ್ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟು ಮಾತ್ರ ತೊಗೊಳ್ಳಿ ಮತ್ತು ಕಮೆಂಟ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಕಮೆಂಟನ್ನು ನಾನು ನೋಡ್ತಾ ಇರ್ತೀನಿ ಆ್ಯಂಡ್ ಅದಕ್ಕೆ ಲೈಕ್ ಕೂಡ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ನಿಮ್ಗೆ ಏನಾದರೂ ರೀಡಿಂಗ್ ಬೇಕಾಗಿದೆ ಪ್ಲೀಸ್ ಲೆಟ್ ಮಿ ನೋ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅದಕ್ಕೆ ವಾಟ್ಸಪ್ ಮಾಡಿ. ನಿಮಗೆ ರೀಡಿಂಗ್ ಬೇಕಾದರೆ ಬುಕ್ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಈಗ ಒಂದು ಆಫರಲ್ಲಿ ನಡೀತದೆ, 10% ಆಫ್ ಕೊಟ್ಟಿದ್ದೀನಿ ರೀಡಿಂಗ್ಸ್ಗೆಲ್ಲ. ಸೊ ದಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ಓಕೆ. ಈ ಒಂದು ಒಂದು 10 ಡೇಸ್ಗೆ 10% ಡಿಸ್ಕೌಂಟ್ ಅಪ್ಲೈ ಆಗ್ತಾಯಿದೆ, ಅದನ್ನು ಇಟ್ಟಿದ್ದೀನಿ ನಾನು, ಓಕೆ. ನಿಮ್ಗೆ ಯಾವುದಾದ್ರೂ ರೀಡಿಂಗ್ಸ್ ಬೇಕಾದರೆ ಪ್ಲೀಸ್ ಡೂ, ಓಕೆ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಈಗ ನಾನು ತೆಗ್ತಾ ಇರೋವಂತಹ ರೀಡಿಂಗಲ್ಲಿ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹೇಗಿದೆ, ಏನಿದೆ, ಈ ರಿಲೇಷನ್ಶಿಪ್ ಬಗ್ಗೆ ಅವರು ಏನನ್ನು ಯೋಚನೆ ಮಾಡ್ತಾರೆ ಅನ್ನೋದಾಗಿದೆ. ನೋಡೋಣ ಏನು ಯೋಚನೆ ಮಾಡ್ತಾರೆ ನಿಮ್ಮ ಪರ್ಸನ್. ತುಂಬ ಇನ್ನೋಸೆಂಟಾಗಿ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ತುಂಬ ಇನ್ನೋಸೆನ್ಸಾಗಿ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಇದ್ದಾರೆ ಅವರು. ಎಷ್ಟು ಒಂಥರ ಚಿಕ್ಕದೊಂದು ಯಾವುದಾದ್ರೂ ಪಾಪನೂ ಏನಾದರೂ ಇದ್ದರೆ ಅದನ್ನು ಎಷ್ಟು ಕೇರ್ಫುಲ್ಲಾಗಿ ಅದನ್ನು ನಾವು ನೋಡ್ಕೊತೀವಲ್ಲ, ಆ ಥರ ತುಂಬ ಮುತುವರ್ಜಿ ವಹಿಸ್ತಾ ಇದ್ದಾರೆ, ತುಂಬ ಕೇರ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗೋಸ್ಕರ ಅವರು ತುಂಬ ಕೇರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅದನ್ನು ನೋಡೋದಕ್ಕೆ. ಈ ರಿಲೇಷನ್ಶಿಪ್ಪಲ್ಲಿ ಪ್ರತಿದಿನ ಏನೇನೆಲ್ಲ ನಡೆಯುತ್ತಲ್ಲ ಅದನ್ನೆಲ್ಲ ನೋಡೋದಕ್ಕೆ ಅವ್ರಿಗೆ ಖುಷಿ ಆಗ್ತಿದೆ, ಓಕೆ. ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬ ಇನ್ನಸೆಂಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಥಿಂಕ್ ಮಾಡ್ತಾರೆ ಆ ಥರ ಈ ಒಂದು ರಿಲೇಷನ್ಶಿಪ್ ಆ್ಯಂಡ್ ಈ ಒಂದು ಕರೆಂಟ್ ಎನರ್ಜಿನಲ್ಲಿ ಅವರಿರುವಂಥದ್ದು, ಓಕೆ. ತುಂಬ ನೆನಪು ಮಾಡ್ಕೊಳ್ಳುವಂಥದ್ದು, ಅದನ್ನು ನೋಡುವಂಥದ್ದು, ಪ್ರತಿಯೊಂದು ಮೂಮೆಂಟ್ಸ್ ಯಾವ್ಯಾವ ಥರ ನಡೀತು, ಏನೇನಾಯಿತು ಅಂತ ಎಲ್ಲವನ್ನು ಅವರು ಅನಲೈಸ್ ಮಾಡಿ ನೋಡ್ತಾ ಇದ್ದಾರೆ. ಅವರು ಸದ್ಯ ಆ ಫೀಲಿಂಗಲ್ಲಿ ಇದ್ದಾರೆ. ಆ್ಯಂಡ್ ಅವ್ರಿಗೆ ಅನಿಸ್ತಾ ಇದೆ 360 ಡಿಗ್ರಿನಲ್ಲಿ ಒಂದು ಅವ್ರ ಲೈಫ್ ಸ್ಟೈಲ್ ಏನಿತ್ತು, ಪ್ರೀವಿಯಸ್ ಏನಿತ್ತು ಅದು ಕಂಪ್ಲೀಟಾಗಿ ಬದಲಾಗೋಗಿದೆ. ಮೊದಲಿನ ಥರ ಏನೂ ಇಲ್ಲ, ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತ ಹೇಳಿ ಅವ್ರು ಅನ್ಕೋತಾ ಇದ್ದಾರೆ. ಅದಕ್ಕೆ ಕಾರಣ ಈ ರಿಲೇಷನ್ಶಿಪ್ ಆ್ಯಂಡ್ ಈ ಕರೆಂಟ್ ಫೀಲಿಂಗಲ್ಲಿ ಅವರು ಆ ಥರ ಇದ್ದಾರೆ, ಓಕೆ. ಅವರೆಲ್ಲ ಒಂದು ಕಡೆ ನಮ್ಮ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ, ಖುಷಿಯಾಗಿದೆ ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ, ಓಕೆ. ಆ್ಯಂಡ್ ಡ್ರೀಮಿಂಗ್ ಇದೆ, ತುಂಬ ಡ್ರೀಮ್ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಹೇಗಿರಬೇಕು, ತುಂಬ ಕನಸು ಕಾಣುವಂಥದ್ದು, ನೈಟಲ್ಲಿ ಕನಸು ಬೀಳೋವಂಥದ್ದು, ಹೀಗಿರಬೇಕು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋವಂಥದ್ದು, ಈ ಥರ ಡ್ರೆಸ್ಅಪ್ ಆಗಬೇಕು, ಈ ಥರ ಒಡ್ಡಾಡಬೇಕು, ಈ ಥರ ಹೋಗಬೇಕು, ಇಲ್ಲಿ ಎಲ್ಲ ಒಂದು ರೀತಿಯ ಇಮ್ಯಾಜಿನೇಷನಲ್ಲಿ ಕಳೆದೋಗ್ತಾ ಇದ್ದಾರೆ. ಹಗಲ್ಗನ್ಸು ಕಾಣ್ತಾ ಇದ್ದಾರೆ. ತುಂಬ ಡ್ರೀಮಿಯಾಗಿ ಅವರ ಒಂದು ಸಿಚುವೇಶನ್ ಇದೆ ಈಗ ಸದ್ಯ. ಕರೆಂಟ್ ಫೀಲಿಂಗಲ್ಲಿ ಅವರು ಕನಸನ್ನು ಕಾಣ್ತಾ ಇದ್ದಾರೆ. ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ತಗೊಳ್ಳಿ. ಆ್ಯಂಡ್ ಇದೊಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ, ಓಕೆ. ಪ್ಲೀಸ್ ಅವ್ರು ಅಂದ್ಕೊಂಡಿರೋದಕ್ಕಿಂತ ಏನೋ ಎಕ್ಸ್ಟ್ರಾ ಅವ್ರಿಗೆ ಸಿಕ್ಕಂತಾಗಿದೆ.
ಅವರು ಆ್ಯಕ್ಚುಲಾಗಿ ಅವ್ರು ಏನೊಂದು ಇಮ್ಯಾಜಿನೇಷನಲ್ಲಿ ಇದ್ರಲ್ಲ, ಆ ಇಮ್ಯಾಜಿನೇಷನಲ್ಲಿ ಇಲ್ಲದೇ ಇರೋವಂಥದ್ದು, ಐ ಮೀನ್ ಬಿಹೈಂಡ್ ಅದಕ್ಕಿಂತ ಜಾಸ್ತಿ ಬಿಹೈಂಡ್ ದಟ್ ರಿಲೇಷನ್ ಅವ್ರಿಗೆ ಸಿಕ್ಕಿದೆ. ಅವರು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಅವರ ಲೈಫಲ್ಲಿ ಖುಷಿಯಾಗಿದ್ದಾರೆ. ಅವರು ತುಂಬ ಕನಸು ಕಾಣ್ತಾ ಇದ್ದಾರೆ ಆ್ಯಂಡ್ ಸ್ಲೋಯಿಂಗ್ ಡೌನ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಅಟ್ ದ ಸೇಮ್ ಟೈಮ್ ಅವ್ರು ಏನಂದರೆ ತುಂಬ ಸ್ಲೋ ಆಗಿದ್ದಾರೆ. ಸ್ಲೋ ಅಂದರೆ ನಿಮಗೆ ಗೊತ್ತಿದೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಓಕೆ, ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಆ್ಯಂಡ್ ಏನನ್ನು ಹೇಳ್ಕೊತಾ ಇಲ್ಲ, ಒಳಗಡೆನೇ ಖುಷಿ ಪಡ್ತಾ ಇದ್ದಾರೆ. ಬಟ್ ಹೊರಗಡೆ ಏನನ್ನು ಅವರು ಹೇಳ್ತಲ್ಲ, ಒಳಗಡೆನೇ ತುಂಬ ಖುಷಿಯಾಗಿದ್ದಾರೆ, ತುಂಬ ಹ್ಯಾಪಿಯಾಗಿದ್ದಾರೆ. ನೋಡೋಣ ಏನಾಗುತ್ತೆ ಅನ್ನೋ ರೀತಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಅವ್ರಿಗೆ ಟ್ರಸ್ಟ್ ಇದೆ. ಓಕೆ, ತುಂಬ ನಂಬಿದ್ದಾರೆ, ತುಂಬ ಟ್ರಸ್ಟಿಂಗ್ ಇದೆ. ಏನೋ ಒಂದು ಖಂಡಿತ ಎಲ್ಲೋದ್ರೂ ಇದು ಬಿಟ್ಟು ಹೋಗಲ್ಲ, ಇದು ಯಾವಾಗಲೂ ನನ್ನ ಜೊತೆ ಇರುತ್ತೆ ಅನ್ನೋ ಒಂದು ಟ್ರಸ್ಟಿಂಗ್ ಎನರ್ಜಿ ಏನಿದೆ ಅದು ಅವರಲ್ಲಿದೆ. ಈ ಹಿಂದೆ ಏನು ನಡೆದಿದೆಯಲ್ಲ ಅದನ್ನು ಅವರು ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಏನೇನಿತ್ತು, ಏನೇನಾಯಿತು, ಏನೇನು ಮಾತಾಡಿದ್ವಿ, ಏನು ನಡೀತು, ಅದು ಗುಡ್ ಬ್ಯಾಡ್ ಯಾವುದಾದ್ರೂ ಆಗಿರ್ಬೋದು, ಒಳ್ಳೆಯ ವಿಷಯ ಇರ್ಬೋದು, ಕೆಟ್ಟ ವಿಷಯ ಇರ್ಬೋದು, ಹಿಂದೆಗಡೆ ಏನೆಲ್ಲ ನಡೀತು ಅನ್ನೋದನ್ನು ಯೋಚನೆ ಮಾಡ್ತಾ ಈ ದಿನವನ್ನು ಕಳೀತಾ ಇದ್ದಾರೆ ಅವರು. ಆ ಕರೆಂಟ್ ಎನರ್ಜಿ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಅವೇರ್ನೆಸ್ ಅನ್ನೋದು ಬಂದಿದೆ. ಅವ್ರಿಗೆ ಏನು ಬೇಕು, ಏನು ಬೇಡ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ನನಗೆ ಇದಿದ್ದರೆ ಖುಷಿಯಾಗಿರ್ತೀನಿ, ನಾನು ಇದಿಲ್ಲ ಅಂದರೆ ನಾನು ಖುಷಿಯಾಗಿರಲ್ಲ ಅನ್ನೋ ಒಂದು ಅವೇರ್ನೆಸ್ ಕೂಡ ಅವರಲ್ಲಿ ಬಂದಿದೆ. ಆ ಅವೇರ್ನೆಸ್ಸಲ್ಲೂ ಕೂಡ ಅವರಿದ್ದಾರೆ. ಅವರು ಏನನ್ನು ಬಿಟ್ಕೊಡೋ ಅಂಥ ಪರಿಸ್ಥಿತಿಯಲ್ಲಿ ಏನಿಲ್ಲ. ಓಕೆ, ಆ್ಯಂಡ್ ಏನು ಹೇಳ್ತೀವಿ, ಅವರೆಲ್ಲ ಅವರಿಗೆ ವ್ಯಕ್ತಿತ್ವಕ್ಕೆ ಏನು ಬೇಕು, ಹೇಗಿದ್ದರೆ ಸರಿ, ಹೇಗಿಲ್ಲ ಅಂದರೆ ಏನಾಗತ್ತೆ, ನಾನು ಇರೋದು ಸರಿನಾ, ನಾನು ಮಾತಾಡಿರೋದು ಸರಿನಾ, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಚೇಂಜ್ ಆಗಿರೋದು ಸರಿನಾ, ಏನೆಲ್ಲ ಒಪಿನಿಯನ್ ಇದೆ ಅದಷ್ಟರ ಬಗ್ಗೆನೂ ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಒಂದು ತಿಳುವಳಿಕೆ ಬಂದಿದೆ. ಓಕೆ, ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಗ್ತಾಯಿದ್ದಾರೆ. ಅಂದರೆ ಅವರು ಚೇಂಜ್ ಆಗ್ತಿದ್ದಾರೆ, ಬದಲಾಗ್ತಾ ಇದ್ದಾರೆ. ಮೊದಲಿನ ಥರ ಇಲ್ಲ ಅವರು. ಅವರ ಒಂದು ಎನರ್ಜಿ ಏನಿದೆ, ಈಗೋ ಇತ್ತು, ಆ ಈಗೋನ ಬಿಡ್ತಾ ಇದ್ದಾರೆ. ಇನ್ನೊಂದು ಯಾನ್ ಎನರ್ಜಿ. ಓಕೆ, ಅಂದರೆ ಫೆಮಿನೈನ್ ಆ್ಯಂಡ್ ಮಸ್ಕ್ಯುಲೈನ್ ಎನರ್ಜಿ ಏನು ಹೇಳ್ತೀವಿ, ಇನ್ ಆ್ಯಂಡ್ ಯಾನ್, ಈ ಎನರ್ಜಿ ಏನಿದೆ ಅದು ಬ್ಯಾಲೆನ್ಸ್ ಆಗಬೇಕಾಗಿದೆ. ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಫೆಮಿನೈನ್ ಆ್ಯಂಡ್ ಮಸ್ಕ್ಯುಲೈನ್ ಎನರ್ಜೀಸ್ ಅವರು ಈ ಇದ್ದಿದ್ದಕ್ಕಿಂತ ಈಗ ಬದಲಾಗಿರೋದು ಜಾಸ್ತಿ ಇದೆ. ಆ್ಯಂಡ್ ಪಾಸಿಟಿವ್ ಬದಲಾವಣೆ, ನೆಗೆಟಿವ್ ಅಲ್ಲ, ಪಾಸಿಟಿವ್. ಓಕೆ, ಆ ಥರ ವೈಬ್ಸ್ ಇಲ್ಲಿ ನನಗೆ ಸಿಗ್ತಾ ಇದೆ. ಪಾಸಿಟಿವ್ ಬದಲಾಗಿದ್ದಾರೆ ಅವರು, ಖುಷಿಯಾಗಿ ಬದಲಾಗಿರುವಂಥದ್ದು, ಬೇಸರದಿಂದ ಬದಲಾಗಿರುವಂಥದ್ದಲ್ಲ. ಎಷ್ಟು ಯಾರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ತಗೊಳ್ಳಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಅವರೆಲ್ಲ ಒಂದು ಕಡೆ ಮೆಡಿಟೇಷನ್ ಮಾಡುವಂಥದ್ದು ಇರ್ಬೋದು, ಧ್ಯಾನ ಮಾಡುವಂಥದ್ದು ಇರ್ಬೋದು, ಜಿಮ್ಗೆ ಹೋಗುವಂಥದ್ದು ಇರ್ಬೋದು, ಅವ್ರ ರೊಟೀನ್ ಲೈಫ್ ಏನಿದೆಯಲ್ಲ ಅದೆಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರನ್ನು ಅವರು ಸರಿ ಮಾಡ್ಕೊಳ್ಳೋದಕ್ಕೆ, ಅವರನ್ನು ಅವರು ರೆಡಿ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಜಸ್ಟ್ ಲೈಕ್ ಅ ಫ್ಲೈಯಿಂಗ್. ಓಕೆ, ಆ್ಯಂಡ್ ಒಂದು ಫೂಲ್ ಎನರ್ಜಿನಲ್ಲಿ ಬಂದಿದ್ದಾರೆ, ಅಂದರೆ ಇನ್ನಸೆಂಟ್ ಎನರ್ಜಿನಲ್ಲಿ ಬಂದಿದ್ದಾರೆ. ಎಲ್ಲವನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು, ಅದು ಏನು ಇದು ಏನು ಅಂತ ನಾವೇನು ಹೇಳ್ತಾ ಹೋಗ್ತೀವಲ್ಲ ಆ ಥರ ಪ್ರತಿಯೊಂದನ್ನು ತಿಳ್ಕೊಳ್ಳೋವಂಥ ಒಂದು ಇದಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಒಂದು ಏನು ಅವರಲ್ಲಿದ್ದಂತಹ ಫೀಲಿಂಗ್ಸ್ ಎಲ್ಲ ಏನಿದೆ ಅದು ತಾನೇ ಹೊರಗಡೆ ಬರ್ತಾಯಿದೆ, ಮೆಚ್ಯೂರ್ಡ್ ಆಗ್ತಾಯಿದೆ ಬ್ರೈನಲ್ಲಿ. ಆ್ಯಂಡ್ ಇಮ್ಮೆಚ್ಯೂರಿಟಿ ಏನಿತ್ತು ಆ ಒಂದು ಫೀಲಿಂಗ್ಸಲ್ಲಿ, ಇದೇನೋ ಒಂದು ಓಕೆ ಹಾಗೆ ಅಂತೆಲ್ಲ ಏನು ಥಿಂಕ್ ಮಾಡಿದ್ರಲ್ಲ ಅದೆಲ್ಲೋ ಒಂದು ಕಡೆ ಒಂದು ಮೆಚ್ಯೂರ್ಡ್ ಲೆವೆಲ್ಲಿಗೆ ಬಂದಿದೆ. ಅಂದರೆ ತುಂಬ ಒಂದು ಸ್ಟ್ರಾಂಗ್ ಆದಂತಹ ಲೆವೆಲ್, ಮೆಚ್ಯೂರ್ಡ್ ಲೆವೆಲ್ ಅಂದರೆ ಸ್ಟ್ರಾಂಗ್ ಆಗಿರೋವಂಥ ಒಂದು ಲೆವೆಲಲ್ಲಿ ಬಂದಿದೆ. ಒಂದು ಇಷ್ಟು ದಿನ ಇದ್ದಿದ್ದಂತಹ ಪರಿಸ್ಥಿತಿಯನ್ನು ಬೇರೆ ರೀತಿಯ ಹ್ಯಾಂಗಲಿಂದ
ಮತ್ತೊಂದು ರೀತಿಯ ಹ್ಯಾಂಗಲ್. ಇಡೀ ಜೀವನವನ್ನು ನೋಡುವಂಥ ರೀತಿಯೇ ಬದಲಾಗಿದೆ. ತುಂಬ ಸುಸ್ತಾಗಿ ಹೋಗಿದ್ರು, ಎಲ್ಲೋ ಏನೋ ಕಳ್ಕೊಂಡು ಹೋಗ್ಬಿಟ್ಟಿದ್ರು, ಕಂಪ್ಲೀಟ್ಲಿ ಟಯರ್ಡ್ ಫೀಲ್ ಮಾಡ್ತಾಯಿದ್ರು. ಈಗ ಅದನ್ನು ನೀವು ವಿಷನಲ್ಲಿ ನೋಡ್ತಾ ಇದ್ದಾರೆ. ತುಂಬ ಎನರ್ಜೆಟಿಕ್ ಆಗಿದ್ದಾರೆ ಮತ್ತು ಬ್ಯಾಕ್ ಟು ವರ್ಕ್ ಆ ಥರ ಇದ್ದಾರೆ. ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆ್ಯಂಡ್ ಎಲ್ಲ ಒಂದು ಕಡೆ ಈ ರಿಲೇಷನ್ಶಿಪ್ನ ಅವ್ರು ಕಂಪ್ಲೀಟ್ನೆಸ್ ಫೀಲ್ ಮಾಡ್ತಾರೆ. ಏನಾದರೂ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಆಗಿದೆ ಅನ್ನೋ ರೀತಿ ಫೀಲ್ ಮಾಡ್ತಾರೆ. ಕಂಪ್ಲೀಟ್ನೆಸ್ ಫೀಲ್ ಆಗ್ತಿದೆ ಅವ್ರಿಗೆ ಈ ಎನರ್ಜಿನಲ್ಲಿ. ಈ ಒಂದು ಕರೆಂಟ್ ಎನರ್ಜಿ ಅವ್ರದ್ದು ಏನಿದೆ, ಒಂದು ಕಂಪ್ಲೀಟ್ನೆಸ್ ಇದೆ. ಯಾರು ಯಾವಾಗ ಬಂದು ಈ ವಿಡಿಯೋನ ನೋಡ್ತಾನೋ ಆವಾಗ ಅವರಿಗೆ ಇದು ಅಪ್ಲೈ ಆಗುತ್ತೆ. ಕಂಪ್ಲೀಟ್ನೆಸ್ ಇದೆ. ಕಂಪ್ಲೀಟ್ ಮಾಡ್ತೀರಾ, ಇಲ್ಲಾಂದರೆ ಇನ್ಕಂಪ್ಲೀಟ್ ಆಗಿಬಿಡ್ತೀನಿ ನಾನು ಅನ್ನೋ ರೀತಿ ಅವರ ಫೀಲಿಂಗ್ಸ್ ಇದೆ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಷ್ಟು ನಿಮಗೆ ರೆಸೊನೇಟ್ ಆಗುತ್ತೋ ಅಷ್ಟನ್ನು ತಗೊಳ್ಳಿ. ರೆಸೊನೇಟ್ ಆಗದೆ ಇರೋದನ್ನು ಬಿಟ್ಬಿಡಿ. ನಿಮಗೇನಾದರೂ ವೀಡಿಯೋಸ್ ಬೇಕಾದರೆ ಮತ್ತೆ ಯಾವುದಾದ್ರೂ ಸ್ಪೆಸಿಫಿಕ್ಕಾಗಿ ಈ ಥರದ್ದೇ ಬೇಕು ಅಂತ ಅಂದರೆ ಲೆಟ್ ಮಿ ನೋ, ಕಮೆಂಟ್ ಮಾಡಿ ನೋಡೋಣ. ಯಾವುದಾದ್ರೂ ಟೈಮಲ್ಲಿ ಪಿಕಪ್ ಮಾಡ್ತೀನಿ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ರೆಮಿಡೀಸ್ ಬೇಕಿದ್ದರೆ ಆ್ಯಂಡ್ ಕ್ರಿಸ್ಟಲ್ಸ್, ಜೆಮ್ ಸ್ಟೋನ್ಸ್, ಯಂತ್ರ